ಶಶಿಶೇಖರ್, ಒಂದು ಯುದ್ಧ ಅಂತ ಅಂದ್ರೆ ಅಲ್ಲಾದಂತ ಸಾವು ನೋವುಗಳು ನಷ್ಟವನ್ನ ನಾವು ನೋಡ್ತೀವಿ. ಆದ್ರೆ ಯುದ್ಧ ಮಾಡೋದಕ್ಕೆ ಆಗುವಂತಹ ಖರ್ಚೆಷ್ಟು? ಒಂದು ದಿನಕ್ಕೆ ಸಾವಿರಾರು ಕೋಟಿ, ಲಕ್ಷ ಕೋಟಿಯಷ್ಟು ಖರ್ಚಾಗತ್ತೆ. ಟ್ರಂಪ್ ಹೇಳ್ತಾ ಇರೋದು ಇನ್ನೂ 4-5 ವಾರ ಎಕ್ಸ್ಟೆಂಡ್ ಆಗತ್ತೆ ಅಂತ. ಅಲ್ಲಿಗೆ ಒಂದು ಅಂದಾಜಿನ ಪ್ರಕಾರ 17 ಲಕ್ಷ ಕೋಟಿಯಷ್ಟು ಖರ್ಚು ಮಾಡಬೇಕಾಗತ್ತೆ ಅಮೆರಿಕ ಅಂತ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಖರ್ಚು ವೆಚ್ಚದ ಒಂದು ಲೆಕ್ಕ ಏನು ಅಂತ? ಯುದ್ಧ ಆರಂಭವಾಗಿ ಇವತ್ತಿಗೆ 8ನೇ ದಿನ. ಒಟ್ಟು 14 ದೇಶಗಳು ಮಧ್ಯಪ್ರಾಚ್ಯದ ಈ ಯುದ್ಧದಲ್ಲಿ ಇನ್ವಾಲ್ವ್ ಆಗಿದ್ದಾವೆ. ಆರಂಭದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ವಿರುದ್ಧ ದಾಳಿಯನ್ನು ನಡೆಸಿದ್ವು. ಆ ಯುದ್ಧ ಪ್ರತೀಕಾರವಾಗಿ ಬದಲಾಗಿ ಇರಾನ್ ಗಲ್ಫ್ನ ದೇಶಗಳ ಮೇಲೂ ಕೂಡ ದಾಳಿ ಮಾಡ್ತಾ ಇದೆ. ಹೀಗಾಗಿ ಇಡೀ ಯುದ್ಧ 14 ದೇಶಗಳಿಗೆ ವ್ಯಾಪಿಸಿದೆ. ಇದು ಹೀಗೆ ಮುಂದುವರಿದಲ್ಲಿ ಇನ್ನಷ್ಟು ದೇಶಗಳಿಗೆ ವಿಸ್ತರಣೆಯಾಗುವಂತಹ ಸಾಧ್ಯತೆ ಇದೆ. ಈಗ ಈ 1 ವಾರದ ಯುದ್ಧದಲ್ಲಿ ಒಟ್ಟಾರೆ ಆದಂತಹ ಖರ್ಚೆಷ್ಟು ಎನ್ನುವಂತಹ ಅಂದಾಜಾಗಿರುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಇದುವರೆಗೆ ಅಮೆರಿಕ, ಇಸ್ರೇಲ್, ಇರಾನ್ ಮತ್ತು ಮಧ್ಯಪ್ರಾಚ್ಯದ ಅಷ್ಟೂ ದೇಶಗಳು ಸೇರಿದರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ 1 ವಾರಕ್ಕೆ ಯುದ್ಧದ ಖರ್ಚು 1 ಲಕ್ಷ ಕೋಟಿ ರೂಪಾಯಿಯನ್ನು ದಾಟಿದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಈಗ ಇರಾನ್ ವಿರುದ್ಧದ ಯುದ್ಧಕ್ಕೆ ಅಮೆರಿಕ ದೊಡ್ಡ ಮಟ್ಟದ ಸೈನ್ಯವನ್ನು ಮಧ್ಯಪ್ರಾಚ್ಯದಲ್ಲಿ ನಿಯೋಜನೆ ಮಾಡಿದೆ. ಒಟ್ಟು 50,000 ಸೈನಿಕರು ಮಧ್ಯಪ್ರಾಚ್ಯದಲ್ಲಿ ಈ ಯುದ್ಧದಲ್ಲಿ ಭಾಗಿಯಾಗಿದ್ದಾರೆ. 200 ಯುದ್ಧ ವಿಮಾನಗಳು ಮಧ್ಯಪ್ರಾಚ್ಯದಲ್ಲಿದ್ದಾವೆ ಇರಾನ್ ಮೇಲಿನ ದಾಳಿ ಮಾಡೋದಕ್ಕೋಸ್ಕರ. ಜೊತೆಗೆ 2 ಯುದ್ಧ ವಾರ್ ಕ್ಯಾರಿಯರ್ಗಳಿದ್ದಾವೆ, ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿದ್ದಾವೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಅಮೆರಿಕ ಡಿಪ್ಲಾಯ್ಮೆಂಟ್ ಮಾಡಿದೆ ಇರಾನ್ನ ಸುತ್ತ. ಹಾಗಾಗಿ ದಿನದಿಂದ ದಿನಕ್ಕೆ ಅಮೆರಿಕಕ್ಕೆ ಯುದ್ಧದ ಖರ್ಚು ಹೆಚ್ಚಾಗ್ತಾ ಇದೆ. ಒಂದು ದಿನದ ಖರ್ಚು ಎಷ್ಟಾಗ್ತಿದೆ ಯುದ್ಧಕ್ಕೆ ಅನ್ನುವಂತಹ ಅಂದಾಜನ್ನು ಕೂಡ ಮಾಡಲಾಗಿದೆ. ನಾನು ಮೊದಲು ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಅಮೆರಿಕ ಬಳಸ್ತಿರುವಂತಹ ಕ್ಷಿಪಣಿಗಳ ಮೌಲ್ಯ ಎಷ್ಟಾಗುತ್ತೆ ಅಂತ. ಒಂದು ಕ್ರೂಸ್ ಮಿಸೈಲ್ನಿಂದ ಇರಾನ್ ಮೇಲೆ ದಾಳಿ ಮಾಡಬೇಕು ಅಂದರೆ ಅದರ ಖರ್ಚು $2 ಮಿಲಿಯನ್ ಆಗುತ್ತೆ. ಭಾರತದ ರೂಪಾಯಿ ಲೆಕ್ಕದಲ್ಲಿ 18 ಕೋಟಿ ರೂಪಾಯಿ ಆಗುತ್ತೆ ಒಂದು ಮಿಸೈಲ್ ಹೋಗಿ ಬಿದ್ದರೆ. ಮತ್ತೊಂದು ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯ ಮೂಲಕ ದಾಳಿಯನ್ನು ಆಕಾಶದಲ್ಲೇ ಹೊಡೆದುರುಳಿಸಬೇಕು ಅಂತಂದರೆ ಅಮೆರಿಕಕ್ಕೆ ಹೊಡೆದುರುಳಿಸುವಂತಹ ಒಂದು ಕ್ಷಿಪಣಿಗೆ ಇಂಟರ್ಸೆಪ್ಟರ್ ಮಿಸೈಲ್ ಅಂತ ಕರೀತಾರೆ, ಅದಕ್ಕೆ $4 ಮಿಲಿಯನ್ ಖರ್ಚಾಗುತ್ತೆ. ಭಾರತದ ರೂಪಾಯಿ ಲೆಕ್ಕದಲ್ಲಿ ಅದು 36 ಕೋಟಿ ರೂಪಾಯಿ ಆಗುತ್ತೆ. ಇನ್ನು ಅಮೆರಿಕದ ಬಳಿ ಥಾಡ್ ಅನ್ನುವಂತಹ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಇದೆ. ಈ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಬಳಸಿಕೊಂಡು ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತಡಿಬೇಕು ಮಾರ್ಗ ಮಧ್ಯದಲ್ಲೇ ಅಂದರೆ $12 ಮಿಲಿಯನ್ ಖರ್ಚಾಗುತ್ತೆ ಒಂದು ಥಾಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯ ಮೂಲಕ ಹಾರಿಸುವಂತಹ ಕ್ಷಿಪಣಿಗೆ. ಅದರ ಮೌಲ್ಯ $12 ಮಿಲಿಯನ್ ಆಗುತ್ತೆ. ಭಾರತದ ರೂಪಾಯಿ ಲೆಕ್ಕದಲ್ಲಿ 110 ಕೋಟಿ ರೂಪಾಯಿ ಆಗುತ್ತೆ. ಈ ಎಕ್ಸಾಂಪಲ್ ಯಾಕೆ ಅಂದರೆ ಯುದ್ಧಕ್ಕೆ ಯಾವ ಪ್ರಮಾಣದಲ್ಲಿ ಹಣ ಖರ್ಚಾಗುತ್ತೆ ಅನ್ನೋದಕ್ಕೆ ಉದಾಹರಣೆ. ಒಂದೊಂದು ಮಿಸೈಲ್ಗೆ ಎಷ್ಟು ವೆಚ್ಚ ಆಗುತ್ತೆ ಅಂತ. ಇಡೀ 1 ವಾರದ ಯುದ್ಧದಲ್ಲಿ ಅಂದಾಜನ್ನು ಮಾಡಿಕೊಂಡ್ರೆ ಅಮೆರಿಕ ಈವರೆಗೆ $6.2 ಬಿಲಿಯನ್ ಅಮೆರಿಕನ್ ಡಾಲರ್ಗಳನ್ನು ಖರ್ಚು ಮಾಡಿದೆ ಅಂತ ಅಂದಾಜು ಮಾಡಲಾಗಿದೆ. ಅಂದರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ 57,000 ಕೋಟಿಯಷ್ಟು ಹಣವನ್ನು ಅಮೆರಿಕ ಇರಾನ್ ವಿರುದ್ಧದ 1 ವಾರದ ಯುದ್ಧಕ್ಕೆ ಖರ್ಚು ಮಾಡಿದೆ. ಅಂದರೆ ಪ್ರತಿದಿನದ ಯುದ್ಧಕ್ಕೆ $891 ಮಿಲಿಯನ್ ಹಣ ಖರ್ಚಾಗ್ತಾ ಇದೆ. ಒಂದು ದಿನ ಅಮೆರಿಕ ಇರಾನ್ ಮೇಲೆ ಯುದ್ಧ ಮಾಡ್ತಿದೆ ಅಂತಂದರೆ $891 ಮಿಲಿಯನ್ ಹಣ ಖರ್ಚಾಗ್ತಾ ಇದೆ. ಭಾರತದ ರೂಪಾಯಿ ಲೆಕ್ಕದಲ್ಲಿ 8,191 ಕೋಟಿ ರೂಪಾಯಿಗೆ ಬರುತ್ತೆ. ಮೊದಲ 100 ಗಂಟೆಗಳಲ್ಲಿ ಎಷ್ಟು ಖರ್ಚಾಗಿದೆ? ಯುದ್ಧ ಆರಂಭವಾದ ಮೊದಲ 100 ಗಂಟೆಗಳಲ್ಲಿ ಅಂದರೆ $3.7 ಬಿಲಿಯನ್ ಅಮೆರಿಕ ಖರ್ಚು ಮಾಡಿದೆ. ಭಾರತದ ರೂಪಾಯಿ ಲೆಕ್ಕಕ್ಕೆ ಬಂದರೆ 34,000 ಕೋಟಿ ರೂಪಾಯಿ ಮೊದಲ 100 ದಿನದ ಯುದ್ಧದಲ್ಲಿ ಅಮೆರಿಕ ಖರ್ಚು ಮಾಡಿದೆ. ಇನ್ನು ಇಸ್ರೇಲ್ ಕೂಡ ಈ ಯುದ್ಧಕ್ಕೆ $1 ಬಿಲಿಯನ್ ಗಟ್ಟಲೆ ದುಡ್ಡನ್ನು ಖರ್ಚು ಮಾಡ್ತಾ ಇದೆ. ಇಡೀ ಯುದ್ಧ ನಡೀತಾ ಇರೋದೇ ಇಸ್ರೇಲ್ ಸೆಂಟ್ರಿಕ್ ಆಗಿ. ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ನ ಅಸ್ತಿತ್ವವನ್ನು ಇರಾನ್ ವಿರೋಧಿಸ್ತಾ ಇತ್ತು. ಆ ಕಾರಣಕ್ಕಾಗಿ ನಡೀತಿರುವಂತಹ ಯುದ್ಧ. ಇಸ್ರೇಲ್ ಕೂಡ ಈ ಯುದ್ಧಕ್ಕೆ 1 ವಾರದ ಅವಧಿಯಲ್ಲಿ $3 ಬಿಲಿಯನ್ ಅಮೆರಿಕನ್ ಡಾಲರ್ನಷ್ಟು ಹಣವನ್ನು ಖರ್ಚು ಮಾಡಿದೆ. ಭಾರತದ ರೂಪಾಯಿ ಲೆಕ್ಕದಲ್ಲಿ 27,500 ಕೋಟಿ ಹಣ ಆಗುತ್ತೆ. ಅಂದರೆ ಒಂದು ದಿನದ ಯುದ್ಧಕ್ಕೆ ಇಸ್ರೇಲ್ಗೆ $428 ಮಿಲಿಯನ್ ಬೇಕು. ಅಂದರೆ 3,900 ಕೋಟಿ, ಹತ್ತತ್ರ 4,000 ಕೋಟಿ ರೂಪಾಯಿಯನ್ನು ಪರ್ ಡೇ ಇಸ್ರೇಲ್ ಖರ್ಚು ಮಾಡ್ತಾ ಇದೆ ಇರಾನ್ ವಿರುದ್ಧದ ಯುದ್ಧದಲ್ಲಿ. ಇನ್ನು ಇಸ್ರೇಲ್ ಕೂಡ ಅಮೆರಿಕ ಮತ್ತು ಮಿತ್ರ ದೇಶಗಳ ವಿರುದ್ಧ ಮತ್ತು ಇಸ್ರೇಲ್ನ ವಿರುದ್ಧ ಇರಾನ್ ಕೂಡ ಯುದ್ಧ ಮಾಡ್ತಾ ಇದೆ.
ಇರಾನ್ಗೆ ಅಮೆರಿಕ ಖರ್ಚು ಮಾಡುವಷ್ಟು ಮತ್ತು ಇಸ್ರೇಲ್ ಖರ್ಚು ಮಾಡುವಷ್ಟು ದೊಡ್ಡ ಮಟ್ಟದಲ್ಲಿ ದುಡ್ಡು ಖರ್ಚು ಮಾಡುವಂತಹ ಆರ್ಥಿಕ ಚೈತನ್ಯ ಇಲ್ಲ. ಬಟ್ ಆದರೂ ಕೂಡ ಅವರು ಕೂಡ ಪ್ರತಿರೋಧವನ್ನು ಒಡ್ತಾ ಇದ್ದಾರೆ. ಕಾರಣ ಇರಾನ್ ತುಂಬ ಕಡಿಮೆ ವೆಚ್ಚದಲ್ಲಿ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸುತ್ತೆ, ಕಡಿಮೆ ವೆಚ್ಚದಲ್ಲಿ ಆತ್ಮಾಹುತಿ ಡ್ರೋನ್ಗಳನ್ನು ಅಭಿವೃದ್ಧಿಪಡಿಸುತ್ತೆ. ಹಾಗಾಗಿ ಅವರ ಯುದ್ಧದ ವೆಚ್ಚ ಕಡಿಮೆ ಇದೆ. ಒಂದು ಅಂದಾಜಿನ ಪ್ರಕಾರ ಇರಾನ್ ಕಳೆದ ಒಂದು ವಾರದಲ್ಲಿ $1 ಬಿಲಿಯನ್ ಹಣವನ್ನು ಖರ್ಚು ಮಾಡ್ತಾ ಇದೆ ಈ ಯುದ್ಧಕ್ಕೆ. ಅಂದರೆ 9,500 ಕೋಟಿಯಷ್ಟು ಹಣವನ್ನು ಇರಾನ್ ಖರ್ಚು ಮಾಡ್ತಾ ಇದೆ. ಅಂದರೆ ಪ್ರತಿ ದಿನ ಇರಾನ್ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಾದ್ರೆ 130 ಕೋಟಿಯಷ್ಟು ಹಣವನ್ನು ಖರ್ಚು ಮಾಡಬೇಕು ಭಾರತದ ರೂಪಾಯಿ ಲೆಕ್ಕದಲ್ಲಿ. ಆ ರೀತಿಯ ಖರ್ಚಾಗ್ತಾ ಇದೆ. ಇದು 3 ದೇಶಗಳು ಎಷ್ಟು ಖರ್ಚು ಮಾಡ್ತಾ ಇದ್ದಾವೆ ಅನ್ನುವುದರ ದಾಖಲೆ. ಇನ್ನು ಉಳಿದ 11 ದೇಶಗಳು ಕೂಡ ಯುದ್ಧದಲ್ಲಿ ಭಾಗಿಯಾಗಿದ್ದಾವೆ. ಬಿಕಾಸ್ ಆಫ್ ಅಮೆರಿಕದ ಸೇನಾ ನೆಲೆಗಳಿಗೆ ಜಾಗ ಕೊಟ್ಟಂತಹ ಕಾರಣಕ್ಕಾಗಿ ಮಿಡ್ಲ್ ಈಸ್ಟ್ನಲ್ಲಿ UAE, ಕತಾರ್, ಬಹ್ರೇನ್, ಸೌದಿ ಅರೇಬಿಯಾ, ಜೋರ್ಡಾನ್, ಕುವೈತ್ ಈ ಎಲ್ಲ ದೇಶಗಳು ಕೂಡ ಇರಾನ್ನಿಂದ ದಾಳಿಗೊಳಗಾಗ್ತಾ ಇದ್ದಾವೆ. ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಆಕಾಶದಲ್ಲೇ ಹೊಡೆದುರುಳಿಸಬೇಕು ಅಂತಂದರೆ ಗಲ್ಫ್ ದೇಶಗಳಿಗೂ ಕೂಡ ದಿನಕ್ಕೆ 100 ಕೋಟಿ ರೂಪಾಯಿ ವೆಚ್ಚ ಆಗ್ತಾ ಇದೆ. ಒಂದು ವಾರದ ಅವಧಿಯಲ್ಲಿ ಭಾರತದ ರೂಪಾಯಿ ಲೆಕ್ಕದಲ್ಲಿ 1 ಲಕ್ಷ ಕೋಟಿ ಮೀರಿ ಯುದ್ಧಕ್ಕೆ ಖರ್ಚಾಗಿದೆ. ಈ ರೀತಿಯ ಯುದ್ಧ ಒಂದು ತಿಂಗಳೇನಾದರೂ ಮುಂದುವರೆದ್ರೆ ಅಮೆರಿಕದ ಎಕಾನಮಿಯ ಮೇಲೆ ಅಂದಾಜು $250 ಬಿಲಿಯನ್ ಖರ್ಚಾಗುತ್ತೆ ಅಂತ. ಅಮೆರಿಕ ಈಗ 2 ಯುದ್ಧ ಕ್ಯಾರಿಯರ್ಗಳನ್ನು ಬಳಸ್ತಾ ಇದೆ, ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಬಳಸ್ತಾ ಇದೆ. ಒಂದು ಯುದ್ಧ ವಾಹಕಗಳನ್ನು ಬಳಸಬೇಕು, ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಬಳಸಬೇಕು ಅಂದ್ರೆ ಒಂದು ದಿನದ ಮೇಂಟೆನೆನ್ಸೇ 80 ಕೋಟಿ ಆಗುತ್ತೆ. ಅಂದರೆ ಒಂದು ಯುದ್ಧದ ಬೆಲೆ ಎಷ್ಟಿರುತ್ತೆ, ಎಷ್ಟು ಬೆಲೆಯನ್ನು ತೆರಬೇಕಾಗುತ್ತೆ ದೇಶಗಳು ಅನ್ನೋದಕ್ಕೆ ಈ ಯುದ್ಧ ಗ್ಯಾರಂಟಿ. ಇಡೀ ಜಗತ್ತಿನ ಮೇಲೆ ಆರ್ಥಿಕ ಪರಿಣಾಮ ಆಗುತ್ತೆ, ಅದು ಅದರ ನಷ್ಟ ಬೇರೆ. ಯುದ್ಧಕ್ಕೆ ಆಗುವಂತಹ ಖರ್ಚು ಆ ನಷ್ಟ ಬೇರೆ ಆಗುತ್ತೆ. ಈಗಾಗಲೇ ತೈಲ ಬೆಲೆಗಳಲ್ಲಿ ಏರಿಕೆ ಆಗುತ್ತೆ. 1 ಬ್ಯಾರೆಲ್ ತೈಲಕ್ಕೆ $10 ಹೆಚ್ಚಾಗ್ತಾ ಇದೆ. ಈ ಯುದ್ಧ ಇನ್ನಷ್ಟು ದಿನಗಳ ಕಾಲ ಮುಂದುವರಿದಿದ್ದೇ ಆದರೆ ಇಸ್ರೇಲ್, ಅಮೆರಿಕ, ಇರಾನ್ ಮತ್ತು ಮಧ್ಯಪ್ರಾಚ್ಯದ ದೇಶಗಳು ಯುದ್ಧಕ್ಕೋಗಿ $ಬಿಲಿಯನ್ ಗಟ್ಟಲೆ ದುಡ್ಡನ್ನು ಖರ್ಚು ಮಾಡಬೇಕು. ಜೊತೆಗೆ ಯುದ್ಧದ ಪರಿಣಾಮವಾಗಿ ಅಮೆರಿಕಕ್ಕೆ ಇದರ ಪರಿಣಾಮ ಯಾವ ರೀತಿ ತಟ್ಟತ್ತೆ ಅಂತ ಹೇಳ್ತೀರಿ? ಯಾಕಂದ್ರೆ ಯುದ್ಧ ಅದರ ಪರಿಣಾಮಗಳು ಹಲವಿರುತ್ತೆ. ಯುದ್ಧ ಅನ್ನೋದು ಅಚಾನಕ್ ಆಗಿ ಆದಂತದ್ದಲ್ಲ. ಇಸ್ರೇಲ್ ಆಗ್ಲಿ, ಅಮೆರಿಕ ಆಗ್ಲಿ ಇರಾನ್ ಮೇಲೆ ಯುದ್ಧ ಮಾಡಬೇಕು ಅಂತ ಮೊದಲೇ ಪ್ಲಾನ್ ಆಗಿತ್ತು, ಮೊದಲೇ ನಿರ್ಧಾರ ಆಗಿತ್ತು. ಅದಕ್ಕಾಗಿ ಒಂದಷ್ಟು ತಯಾರಿಯನ್ನ ನಡೆಸ್ಕೊಂಡಿತ್ತು, ಆಯ್ತು. ಆದ್ರೆ ಉಳಿದ 11 ದೇಶಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡ್ತಲ್ಲ, ಅವರಿಗೆ ಇದು ಖಂಡಿತವಾಗ್ಲೂ ಶಾಕಿಂಗ್. ಅಮೆರಿಕ ಸೇನೆಗೆ ನೆಲೆ ಕೊಟ್ಟ ಕಾರಣಕ್ಕೆ ಆ ದೇಶಗಳು ಕೂಡ ಟಾರ್ಗೆಟ್ ಆಗಿದೆ. ದೂರದಲ್ಲಿರುವಂತಹ ಭಾರತಕ್ಕೂ ಕೂಡ ಇದರ ಎಫೆಕ್ಟ್ ಇವತ್ತು ಬೆಳಗ್ಗೆಯಿಂದಲೇ ಬಹಳ ಜೋರಾಗಿ ತಡ್ತಾ ಇದೆ. ಯಾಕಂದ್ರೆ ಗ್ಯಾಸ್ ಸಿಲಿಂಡರ್ನ ಬೆಲೆ ದಿಢೀರಂತ ಏರಿಕೆ ಆಗಿರೋದು ದಿನ ಕಳೆದಂತೆ ಇನ್ನೂ ಒಂದಷ್ಟು ಪೆಟ್ಟು ಭಾರತಕ್ಕೂ ಕೂಡ ತಟ್ಟತ್ತೆ. ಒಂದು ಮುಂದುವರೆದಂತಹ ದೇಶ ಆಗಿರ್ಬೋದು, ಅಭಿವೃದ್ಧಿಯತ್ತ ಸಾಗ್ತಾ ಇರೋ ದೇಶ ಯುದ್ಧಕ್ಕೆ ಅಂತ ಇಳಿದಾಗ 10 ಹೆಜ್ಜೆ ಆ ದೇಶ ಹಿಂದಕ್ಕೆ ಬರುತ್ತೆ. ಅಮೆರಿಕಾಗೆ ಇದರ ಎಫೆಕ್ಟ್ ಹೇಗಿದೆ, ಇಸ್ರೇಲ್ಗೆ ಇದರ ಎಫೆಕ್ಟ್ ಹೇಗಿದೆ? ಒಂದು ಯುದ್ಧ ಅಂದರೆ ಯಾವಾಗಲೂ ಆರ್ಥಿಕ ನಷ್ಟಗಳು ಇದ್ದೇ ಇರುತ್ತೆ. ನಾನೀಗಾಗಲೇ ಹೇಳಿದೆ, 250 ಬಿಲಿಯನ್ನಷ್ಟು ಆರ್ಥಿಕ ಹಿಂಜರಿತವನ್ನು ಅಮೆರಿಕ ಅನುಭವಿಸಬೇಕಾಗುತ್ತೆ ಈ ಯುದ್ಧ ಏನಾದರೂ 1 ತಿಂಗಳ ಕಾಲ ಮುಂದುವರೆದ್ರೆ. ಇದೇ ರೀತಿಯ ಎಫೆಕ್ಟ್ ಇಸ್ರೇಲ್ನ ಮೇಲೂ ಕೂಡ ಆಗತ್ತೆ. ಇರಾನ್ ಈಗಾಗಲೇ ಆರ್ಥಿಕ ಸಂಕಷ್ಟದಲ್ಲಿರುವಂತಹ ದೇಶ. ಇಡೀ ಯುದ್ಧ ಆಗುವುದಕ್ಕೆ ಮೊದಲು ಇರಾನ್ನ ಪ್ರಜೆಗಳು ಇರಾನ್ನ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದದ್ದು ಕೂಡ ಅಲ್ಲಿನ ಆರ್ಥಿಕತೆ ಹಾಳಾಗಿದೆ ಅನ್ನುವಂತಹ ಕಾರಣಕ್ಕಾಗಿ, ಹಣದುಬ್ಬರ ಹೆಚ್ಚಾಗಿದೆ ಅನ್ನುವಂತಹ ಕಾರಣಕ್ಕಾಗಿ ಇರಾನ್ಗೆ ಇದರ ಎಫೆಕ್ಟ್ ಇನ್ನಷ್ಟು ಭೀಕರವಾಗಿ ಆರ್ಥಿಕವಾಗಿ ಕುಸಿತ ಇರಾನ್ಗಾಗುತ್ತೆ. ಈ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗೆ ಸಹಾಯ ಮಾಡಿದ ಕಾರಣಕ್ಕಾಗಿ ಗಲ್ಫ್ ದೇಶಗಳ ಮೇಲೂ ಕೂಡ ಪರಿಣಾಮ ಆಗ್ತಾ ಇದೆ. ಕೇವಲ ದಾಳಿಯ ಪರಿಣಾಮ ಅಲ್ಲ, ಗಲ್ಫ್ ದೇಶಗಳ ವ್ಯಾಪಾರದ ಮೇಲೂ ಕೂಡ ಪರಿಣಾಮ ಆಗ್ತಾ ಇದೆ. ಅವರ ಬಿಸ್ನೆಸ್ಗೆ ಹೊಡೆತ ಬೀಳ್ತಾ ಇದೆ. ಇಡೀ ಜಗತ್ತಿಗೆ 25-30% ತೈಲವನ್ನು ಗಲ್ಫ್ ದೇಶಗಳು ಪೂರೈಕೆ ಮಾಡ್ತವೆ. ಅದು UAE, ಸೌದಿ ಅರೇಬಿಯಾ, ಇರಾಕ್, ಬಹ್ರೇನ್, ಕತಾರ್ನಂತಹ ದೇಶಗಳು ಇಡೀ ಜಗತ್ತಿಗೆ ತೈಲವನ್ನು ಪೂರೈಕೆ ಮಾಡ್ತವೆ. ಭಾರತ 50% ತೈಲವನ್ನು ಈ ದೇಶಗಳಿಂದ ಖರೀದಿ ಮಾಡುತ್ತೆ. ಇನ್ನು ಚೀನಾ ಕೂಡ ಮಿಡ್ಲ್ ಈಸ್ಟ್ ದೇಶಗಳನ್ನೇ ತೈಲಕ್ಕಾಗಿ ನಂಬಿಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯ ಯುದ್ಧ ತುಂಬ ದೀರ್ಘಕಾಲ ನಡೆದರೆ ಯುದ್ಧದ ಖರ್ಚು ಒಂದು ಕಡೆ ಆದರೆ ಯುದ್ಧದ ಪರಿಣಾಮವಾಗಿ ಆಗುವಂತಹ ಆರ್ಥಿಕ ನಷ್ಟಗಳು ಭೀಕರವಾಗಿ ಇರುತ್ತೆ.
ಮತ್ತು ಭಾರತಕ್ಕೆ ತೈಲ ಅಭಾವ ಆಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಬಂದರೆ ಈವರೆಗೆ ತೈಲದ ಅಭಾವ ಅನ್ನುವಂತಹ ಸುದ್ದಿಗಳು ಬಂದಾಗ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನು ಕೊಡ್ತಾ ಇದೆ, ಭಾರತಕ್ಕೆ ತೈಲ ಅಭಾವ ಆಗೋದಿಲ್ಲ. 50 ದಿನಗಳಿಗಾಗುವಷ್ಟು ರಿಫೈನ್ಡ್ ಆಯಿಲ್ ಮತ್ತು ಕಚ್ಚಾ ತೈಲ ಎರಡೂ ಕೂಡ ಅವೈಲಬಲ್ ಇದೆ ಮತ್ತು ಪರ್ಯಾಯ ಮಾರ್ಕೆಟ್ಗಳತ್ತ ನೋಡ್ತಾ ಇದ್ದೀವಿ ಅಂತ. ರಷ್ಯಾದಿಂದ ತೈಲ ಖರೀದಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಭಾರತ ಮನವಿಯನ್ನು ಮಾಡಿಕೊಂಡಿದೆ. ಜೊತೆಗೆ ಬೇರೆ ಪರ್ಯಾಯ ಮಾರುಕಟ್ಟೆಗಳು, ಉದಾಹರಣೆಗೆ ವೆನೆಜುವೆಲಾ ಹೊಸದಾಗಿ ಮಾರ್ಕೆಟಿಗೆ ಬಂದಿದೆ ಅಮೆರಿಕದ ಮಧ್ಯಪ್ರವೇಶದ ನಂತರ, ಅಲ್ಲಿಂದ ತೈಲವನ್ನು ತರಿಸಿಕೊಳ್ಬೋದು. ಈಗ ಆಗಿರುವಂತಹ ಸಿಲಿಂಡರ್ ಏರಿಕೆಗೂ ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂತಹ ಯುದ್ಧಕ್ಕೂ ಯಾವುದೇ ಲಿಂಕ್ ಇಲ್ಲ. ಆದರೆ ನಮ್ಮ ಬಳಿ ಇರುವಂತಹ ಸಂಗ್ರಹ ದೊಡ್ಡದಿದೆ, ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಸಿಚುಯೇಷನ್ ಇಲ್ಲ ಅಂತ ಸರ್ಕಾರ ಆಗಿಂದಾಗೆ ಸ್ಪಷ್ಟನೆಯನ್ನು ಕೊಡ್ತಾನೆ ಇದೆ. ತೈಲ ಬಿಕ್ಕಟ್ಟು ಶುರುವಾದರೆ ಇಡೀ ಜಗತ್ತಿನ ಮೇಲಾಗುತ್ತೆ. ಆ ರೀತಿ ಬಿಕ್ಕಟ್ಟು ಶುರುವಾದರೆ ಯುದ್ಧ ಒಂದು ಅಂತ್ಯ ಆಗುವಂತಹ ಲಕ್ಷಣಗಳು ಕೂಡ ಬರುತ್ತೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಶಶಿಶೇಖರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.